ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೇನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ತರಹದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ರಕ್ತಹೀನತೆ ಅಂತ. ಸೊ ಈಗ ಎನೆಮಿಯಾ ಅಂತಂದು ರೋಗನ ಎಲ್ಲ ಕಡೆಗೂ ಕೇಳಿಬರ್ತಾ ಇದೆ. ಅಂತ ಹೇಳಿದರೆ ರಕ್ತಹೀನತೆಗೆ ಎನೆಮಿಯಾ ಅಂತಲೂ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸೊ ಹೀಗಾಗಿ ಈ ಎನೆಮಿಯಾಕ್ಕೆ ಏನೇನು ಕಾರಣಗಳಿರುತ್ತೆ ಮತ್ತು ಈ ಎನೆಮಿಯಾ ರೋಗ ಏನಾದ್ರು ಬಂತು, ರಕ್ತಹೀನತೆಯ ರೋಗ ಏನಾದ್ರು ಬಂತು ಅಂತಂದರೆ ಏನೇನು ಲಕ್ಷಣಗಳಿರುತ್ತೆ ಮತ್ತು ಹೋಮಿಯೋಪತಿಯಲ್ಲಿ ಯಾವ ತರಹದ ಒಂದು ಟ್ರೀಟ್ಮೆಂಟ್ ಇದೆ ಅಂತ ನೋಡೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ರಕ್ತಹೀನತೆ ಅಂದರೆ ಏನು ನೋಡೋಣ. ಎನೇಮಿಯಾ ಅಂತಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತ ಕಡಿಮೆ ಆಗುತ್ತೆ. ಅಂತ ಹೇಳಿದರೆ ಹಿಮೋಗ್ಲೋಬಿನ್ ಅನ್ನುವ ಒಂದು ವಸ್ತು ರಕ್ತದ ಒಂದು ಜೀವಕಣಗಳಲ್ಲಿ ತುಂಬಿರುತ್ತೆ ಸ್ನೇಹಿತರೆ. ಈ ಹಿಮೋಗ್ಲೋಬಿನ್ ಅನ್ನುವ ಒಂದು ಪದಾರ್ಥ ನಮ್ಮ ದೇಹದಲ್ಲಿ ಕಮ್ಮಿ ಆಯಿತು ಅಂತ ಹೇಳಿದರೆ ರಕ್ತಹೀನತೆ ಅಂತಲೂ ನಾವು ಹೇಳ್ತೀವಿ. ಹೀಗಾದರೆ ಈ ರಕ್ತಹೀನತೆ ಏನಾದ್ರು ಆಯಿತು ಅಂತ ಹೇಳಿದರೆ ನಮಗೆ ರಕ್ತಹೀನತೆಯ ಕಾರಣಗಳೇನೇನು ಅಂತ. ರಕ್ತಹೀನತೆಯ ಮುಖ್ಯವಾದ ಕಾರಣ ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಅಂಶ ಕಡಿಮೆ ಆಯಿತು ಅಂತ ಹೇಳಿದರೆ ಈ ಒಂದು ಹಿಮೋಗ್ಲೋಬಿನ್ ಪ್ರೊಡಕ್ಷನ್, ಹಿಮೋಗ್ಲೋಬಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಈ ರಕ್ತಹೀನತೆಯ ಒಂದು ಸಮಸ್ಯೆ ನಮ್ಮ ಉತ್ಪತ್ತಿ ಆಗೋಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಒಂದು ದೇಹದಲ್ಲಿ ಹಿಮೋಗ್ಲೋಬಿನ್ ಅಂತ ಹೇಳಿದರೆ ಈ ಒಂದು ಪದಾರ್ಥ, ಹಿಮೋಗ್ಲೋಬಿನ್ ಅನ್ನುವ ಪದಾರ್ಥ ಕಬ್ಬಿಣದ ಅಂಶದಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಈ ಒಂದು ಅಂಶ ಏನಾದ್ರು ಕಡಿಮೆ ಆಯಿತು ಅಂತ ಹೇಳಿದರೆ ನಮಗೆ ರಕ್ತಹೀನತೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಐರನ್ ಡೆಫಿಷಿಯನ್ಸಿ ಎನೆಮಿಯಾ ಅಂತಲೂ ನಾವು ಹೇಳ್ತೀವಿ. ಈ ಐರನ್ ಡೆಫಿಷಿಯನ್ಸಿ ಎನೆಮಿಯಾ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ ನಮ್ಮ ಒಂದು ದೇಹದಲ್ಲಿ ಯಾವುದೇ ತರಹದ ರಕ್ತ ಸೋರುವಿಕೆ ಆಗ್ತಾ ಇದೆ ಅಂತಂದರೆ ಇದು ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ರಕ್ತ ಉತ್ಪತ್ತಿಯಾಗುವುದು ದಿನಂಪ್ರತಿ ನಡೀತಾನೆ ಇರುತ್ತೆ. ಆದರೆ ಈ ನಮ್ಮ ರಕ್ತ ಸೋರುವಿಕೆ ಏನಾದ್ರು ಜಾಸ್ತಿ ಆಗ್ತಾ ಇದೆ, ಯಾವುದೇ ಒಂದು ಭಾಗದಿಂದ ಪೈಲ್ಸ್ ಇತ್ತು ಅಥವಾ ಇಂಟರ್ನಲ್ ಬ್ಲೀಡಿಂಗ್ ಇತ್ತು ಅಥವಾ ಬೇರೆ ಯಾವುದೇ ಕಾರಣದಿಂದ ನಿಮ್ಮ ರಕ್ತ ಸೋರ್ತಾ ಹೋಗ್ತಾ ಇದೆ ಅಂತ ಹೇಳಿದರೆ ದೇಹದಲ್ಲಿ ರಕ್ತದ ಅಂಶ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಮತ್ತು ಈ ಹಿಮೋಗ್ಲೋಬಿನ್ ಅಂಶ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಈ ಹಿಮೋಗ್ಲೋಬಿನ್ ಅಂಶ ಯಾವಾಗ ಕಡಿಮೆ ಆಗುತ್ತೆ ರಕ್ತ ಉತ್ಪತ್ತಿನೂ ಕಡಿಮೆ ಆಗ್ಕೊತ ಹೋಗುತ್ತೆ. ಸೊ ಹೀಗಾಗಿ ರಕ್ತ ಕಡಿಮೆ ಆಗುವುದು ರಕ್ತ ಸೋರುವಿಕೆಯ ಕಾರಣದಿಂದ ಮುಖ್ಯವಾದ ಒಂದು ಕಾರಣ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ ನಾವು ತಿನ್ನುವ ಆಹಾರದಲ್ಲಿ ಕಬ್ಬಿಣದ ಅಂಶ ಇಲ್ಲ ಅಂತ ಹೇಳಿದರೆ ಈ ಒಂದು ರಕ್ತಹೀನತೆ ಸಾಧ್ಯತೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಾವು ತಿನ್ನುವ ಆಹಾರ ಕಣಗಳಲ್ಲಿ ಕಬ್ಬಿಣದ ಅಂಶ ಇಲ್ಲವೇ ಇಲ್ಲ. ನಾವು ತಿನ್ನುವ ಆಹಾರದಲ್ಲಿ ಕಬ್ಬಿಣದ ಅಂಶ ಇಲ್ಲ ಅಂತ ಹೇಳಿದ್ರೂ ಸಹಿತ ಈ ರಕ್ತ ಉತ್ಪತ್ತಿ, ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ನಮ್ಮ ದೇಹದಲ್ಲಿ ಎನೆಮಿಯಾ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಈ ರಕ್ತಹೀನತೆಯ ಮುಖ್ಯವಾದ ಕಾರಣ ಒಂದು ಐರನ್ ಡೆಫಿಷಿಯನ್ಸಿ ಅಂತ ಹೇಳಿದರೆ ಕಬ್ಬಿಣದ ಅಂಶ ಕಡಿಮೆ ಇರುವುದು. ಆಮೇಲೆ ಕಬ್ಬಿಣದ ಅಂಶ ನಮ್ಮ ಆಹಾರದಲ್ಲಿ ಇರದೇ ಇರುವುದು ಒಂದು ಮುಖ್ಯವಾದ ಕಾರಣ ಈ ರಕ್ತಹೀನತೆ ಅಥವಾ ಎನೆಮಿಯಾಕ್ಕೆ. ಇನ್ನೊಂದು ಮುಖ್ಯ ಕಾರಣ ರಕ್ತಹೀನತೆಗೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ರಕ್ತಹೀನತೆ ಅಂತ ಗೊತ್ತಾಗಿಯೂ ಸಹಿತ ನಾವು ಐರನ್ನ ಕೊಡ್ತಾ ಇದ್ದೀವಿ, ಕಬ್ಬಿಣದ ಅಂಶವನ್ನು ನಮ್ಮ ಆಹಾರದಲ್ಲಿ ನಾವು ಸೇವಿಸ್ತಾ ಇದ್ದೀವಿ ಅಂದ್ರೂ ಸಹಿತ ಇದು ಅಬ್ಸಾರ್ಬ್ ಆಗ್ತಾ ಇರಲ್ಲ. ಅಂತ ಹೇಳಿದರೆ ನಮ್ಮ ಒಂದು ಕರುಳುಗಳಲ್ಲಿ ಏನಾದ್ರು ರೋಗಗ್ರಸ್ತವಾಗಿ ಈ ಒಂದು ಕಬ್ಬಿಣದ ಅಂಶವನ್ನು ಸರಿಯಾಗಿ ಅಬ್ಸಾರ್ಬ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಬ್ಬಿಣದ ಅಂಶವನ್ನು ನಮ್ಮ ದೇಹದಲ್ಲಿ ಹಿಡ್ಕೊಂಡಿಡೋಕ್ಕೆ ಆಗ್ತಾ ಇಲ್ಲ ಅಂತಂದ್ರೂ ಸಹಿತ ಈ ಕಬ್ಬಿಣದ ಒಂದು ಅಂಶ ಕಡಿಮೆ ಆಗಿ ಬರ್ತಕ್ಕಂಥದ್ದು ಈ ರಕ್ತಹೀನತೆಯ ಒಂದು ರೋಗ ಆಗುತ್ತೆ ಸ್ನೇಹಿತರೆ. ಅಂತ ಹೇಳಿದರೆ ನಮ್ಮ ದೇಹಕ್ಕೆ ಬೇಕಾದ ಒಂದು ಕಬ್ಬಿಣ ಅಂಶ ನಮ್ಮ ಜಠರದಲ್ಲಿ ಮತ್ತು ನಮ್ಮ ಕರುಳುಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅದು ಅಬ್ಸಾರ್ಬ್ ಆಗುತ್ತೆ. ಅಂತ ಹೇಳಿದರೆ ಅದು ಶೇಖರಣೆ ಆಗಿ ಅದು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತಕ್ಕಂಥ ಒಂದು ಪೂರ್ತಿಯಾದ ಒಂದು ವ್ಯವಸ್ಥೆ ಇರುತ್ತೆ. ಈ ವ್ಯವಸ್ಥೆಯಲ್ಲಿ ಏನಾದ್ರು ಅಡೆತಡೆ ಇತ್ತು, ಈ ವ್ಯವಸ್ಥೆ ಏನಾದ್ರು ಕೆಟ್ಟು ಹೋಗಿತ್ತು, ಈ ವ್ಯವಸ್ಥೆಯಲ್ಲಿ ಏನಾದ್ರು ತೊಂದರೆಗಳಿತ್ತು ಅಂದ್ರೂ ಸಹಿತ ಈ ಒಂದು ರಕ್ತಹೀನತೆ ಅಥವಾ ಎನೆಮಿಯಾ ಒಂದು ರೋಗ ಬರೋಕ್ಕೆ ಸಾಧ್ಯತೆ
ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಇದು ಒಂದು ಮುಖ್ಯ ಕಾರಣ ಎನೆಮಿಯಾಕ್ಕೆ. ಅಥವಾ ಇನ್ನೂ ಒಂದು ಮುಖ್ಯವಾದ ಕಾರಣ ಈ ರಕ್ತಹೀನತೆಗೆ ಮಕ್ಕಳಲ್ಲಿ ಅಂತ ಹೇಳಿದರೆ ವರ್ಮ್ಸ್ ಅಂತ ಹೇಳಿದರೆ ಜಂತು ಹುಳುಗಳು ಇದೆ ಅಂತಲೂ ಹೇಳ್ತೀವಿ ನಾವು. ಅಂದರೆ ಮಕ್ಕಳಲ್ಲಿ ರಕ್ತಹೀನತೆಯ ಮುಖ್ಯವಾದ ಕಾರಣ ಜಂತುಗಳು. ಈವನ್ ದೊಡ್ಡವರನ್ನೂ ಸಹಿತ ಈ ಜಂತುಗಳೇನಾರು ಇತ್ತು ಅಥವಾ ಹೊಟ್ಟೆ ತೊಂದರೆ ಬಹಳ ದೀರ್ಘಕಾಲಿಕ ಇತ್ತು ಅಂದ್ರೂ ಸಹಿತ ಈ ರಕ್ತಹೀನತೆಯ ಒಂದು ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈಗ ಜಂತಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಜಂತಾಗಿತ್ತು ಅಂತ ಹೇಳಿದರೆ ಅವು ಪ್ಯಾರಸೈಟ್ಸ್ ಅಂತಲೂ ಹೇಳ್ತೀವಿ. ಅಂತ ಹೇಳಿದರೆ ಆಹಾರಕ್ಕೆ ನಮ್ಮ ಆಹಾರವನ್ನು ಅವು ಸೇವಿಸಿ ನಮಗೆ ಆಹಾರ ಕುಪೋಷಣೆಯನ್ನು ಮಾಡ್ತಕ್ಕಂಥದ್ದು ಈ ವರ್ಮ್ಸ್ ಮಾಡುತ್ತೆ ಅಥವಾ ಈ ಒಂದು ಜಂತುಗಳು ಮಾಡ್ತಾ ಇರುತ್ತೆ ಸ್ನೇಹಿತರೆ. ಹೀಗಾಗಿ ನಮ್ಮ ದೇಹದಲ್ಲಿ ಬೇಕಾಗ್ತಕ್ಕಂಥ ನ್ಯೂಟ್ರಿಷನ್ನು, ಬೇಕಾಗ್ತಕ್ಕಂಥ ಕಬ್ಬಿಣದ ಅಂಶ, ಕ್ಯಾಲ್ಶಿಯಂ ಅಂಶ, ಫಾಸ್ಫರಸ್ ಅಂಶ, ಈ ಅಂಶಗಳನ್ನು ಈ ಪ್ಯಾರಸೈಟ್ಸ್ ಅಂತ ಹೇಳ್ತೀವಲ್ಲ ನಾವು, ಹೊಟ್ಟೆಯಲ್ಲಿರ್ತಕ್ಕಂಥ ಜಂತುಗಳು ತಿಂದು ಮಗುವಿಗೆ ಅನೆಮಿಯಾ ಬರುವಂಥ ಮಗುವಿಗೆ ಎನೆಮಿಯಾ ಬರುವ ಹಾಗೆ ಮಾಡ್ತಕ್ಕಂಥ ಒಂದು ಮುಖ್ಯವಾದ ಕಾರಣ ಈ ಒಂದು ವರ್ಮ್ಸ್ ಸ್ನೇಹಿತರೆ. ಇನ್ನೂ ಒಂದು ಮುಖ್ಯ ಕಾರಣ ಈ ಎನೆಮಿಯಾಕ್ಕೆ ಅಥವಾ ರಕ್ತಹೀನತೆಗೆ ಅಂತ ಹೇಳಿದರೆ ಯಾವುದೇ ತರಹದ ಕ್ರಾನಿಕ್ ಡಿಸೀಸ್, ದೀರ್ಘಕಾಲಿಕ ಒಂದು ರೋಗ ಇದೆ ಅಂತ ಹೇಳಿದ್ರೂ ಸಹಿತ ಈ ರಕ್ತಹೀನತೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆ, ಎಲ್ಲವನ್ನು ಬ್ಯಾಲೆನ್ಸಲ್ಲಿಡುವಂಥದ್ದು, ಎಲ್ಲವನ್ನು ಸಮಮಾತ್ರದಲ್ಲಿಡುವಂಥ ಒಂದು ವ್ಯವಸ್ಥೆ ಇರುತ್ತೆ. ಈ ವ್ಯವಸ್ಥೆ ಪೂರ್ತಿಯಾಗಿ ಹಾಳಾಗುತ್ತೆ ಯಾವಾಗ ಅಂತ ಹೇಳಿದರೆ ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಮನುಷ್ಯನ ಶರೀರ ಕ್ರಾನಿಕ್ ಡಿಸೀಸಸ್, ದೀರ್ಘಕಾಲಿಕ ರೋಗಕ್ಕೆ ಸಿಲುಕಿಕೊಂತು ಅಂತ ಹೇಳಿದರೆ, ಯಾವುದೇ ಥರದ ದೀರ್ಘಕಾಲಿಕ ರೋಗ ಇರ್ಬೋದು, ಕಿಡ್ನಿ ದೀರ್ಘಕಾಲಿಕ ರೋಗ ಇರ್ಬೋದು, ಲಿವರ್ ದೀರ್ಘಕಾಲಿಕ ರೋಗ ಇರ್ಬೋದು, ರಕ್ತದ ದೀರ್ಘಕಾಲಿಕ ರೋಗ ಇರ್ಬೋದು, ಯಾವುದೇ ಒಂದು ದೀರ್ಘಕಾಲಿಕ ರೋಗದಲ್ಲಿ ಈವನ್ ಕ್ಯಾನ್ಸರಲ್ಲೂ ಸಹಿತ ಈ ರಕ್ತಹೀನತೆಯ ಒಂದು ಸಮಸ್ಯೆ ಕಂಡುಬರ್ತಾ ಇರುತ್ತೆ ರೋಗಿಗಳಲ್ಲಿ. ಸೊ ಹೀಗಾಗಿ ಯಾವುದೇ ಒಂದು ದೀರ್ಘಕಾಲಿಕ ರೋಗಗಳಿತ್ತಂದ್ರೂ ಸಹಿತ ಎನೆಮಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದಿಷ್ಟು ಕಾರಣಗಳು ರಕ್ತಹೀನತೆಗೆ ಅಥವಾ ಎನೆಮಿಯಾಕ್ಕೆ. ಈ ಎನೆಮಿಯಾ ಇತ್ತು ಅಂತ ಹೇಳಿದರೆ ಲಕ್ಷಣಗಳೇನೇನು ಅಂತ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇ ಲಕ್ಷಣ ಏನಪ್ಪ ಅಂತ ಹೇಳಿದರೆ ಸುಸ್ತಾಗ್ತಾ ಇರುತ್ತೆ, ವೀಕ್ನೆಸ್ಸು, ತುಂಬ ಸುಸ್ತಾಗ್ತಾ ಇರುತ್ತೆ, ವೀಕ್ನೆಸ್ ಆಗ್ತಾ ಇರುತ್ತೆ, ಅವ್ರಿಗೆ ಮೈಯೆಲ್ಲ ಬಿಳುಚಾಗ್ತಾ ಇರುತ್ತೆ ಅಂತ ಹೇಳಿದರೆ ನಾವು ತುಟಿಗಳನ್ನ ನೋಡಿದರೆ, ಮುಖವನ್ನು ನೋಡಿದರೆ ಅಥವಾ ಅಂಗೈಗಳನ್ನು ನೋಡಿದ್ವಿ ಅಂತ ಹೇಳಿದರೆ ಯಾವಾಗಲೂ ಈ ತುಟಿಗಳು, ಅಂಗೈ ಮತ್ತು ಮುಖ ಕೆಂಪವಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ರಕ್ತ ಸಮಸ್ಥಿತಿಯಲ್ಲಿತ್ತು ಅಂತ ಹೇಳಿದರೆ ಇಲ್ಲೆಲ್ಲ ಚಲನವಲನೆ ಸರಿಯಾಗಿ ನಡೀತಾ ಇರುತ್ತೆ. ಈ ಒಂದು ಸಮಸ್ಯೆ ಅನೆಮಿಯಾ ಸಮಸ್ಯೆ ಏನಾದ್ರು ಇತ್ತು ಅಂತ ಹೇಳಿದರೆ ರಕ್ತ ಕಡಿಮೆ ಇರುವುದರಿಂದ ತುಟಿಗಳು ಬೆಳ್ಳಗಾಗುತ್ತೆ, ಮತ್ತು ಮುಖ ಬೆಳ್ಳಗಾಗುತ್ತೆ, ಬಿಳಿಚಿಕೊಂಡ ಹಾಗಾಗುತ್ತೆ, ಮತ್ತು ಅಂಗೈಗಳು ಪೂರ್ತಿಯಾಗಿ ಬಿಳಿಚಿಕೊಂಡಂಗಾಗುತ್ತೆ, ಮತ್ತು ನಮ್ಮ ಉಗುರುಗಳೇನಿರುತ್ತಲ್ಲ ಬ್ರಿಟಲ್ ಆಗುತ್ತೆ. ಅಂತ ಹೇಳಿದರೆ ಇವು ಸ್ವಲ್ಪ ಮುಟ್ಟಿದರೆ ಮುರಿದೋಗ್ತಾ ಇರುತ್ತೆ, ಅಥವಾ ಪೇಪರ್ ಥಿನ್ ಬ್ರಿಟಲ್ ನೇಲ್ಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಅಂದರೆ ಈ ಉಗುರುಗಳು ಪೂರ್ತಿಯಾಗಿ ತೆಳ್ಳಗಾಗ್ಬಿಟ್ಟಿರುತ್ತೆ, ಬೆಳ್ಳಗಾಗ್ಬಿಟ್ಟಿರುತ್ತೆ. ಸೊ ಹೀಗಾಗಿ ಈ ಒಂದು ಏನಾದ್ರು ಲಕ್ಷಣಗಳಿತ್ತು ಅಂತ ಹೇಳಿದರೆ ಇದು ರೋಗಿ ಅಥವಾ ಒಬ್ಬ ವ್ಯಕ್ತಿ ಎನೆಮಿಯಾಕ್ಕೆ ಸಿಲುಕಾಕೊಂಡಿದ್ದಾನೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಆಮೇಲೆ ರಕ್ತಹೀನತೆಯಲ್ಲಿ ಎದೆ ನೋವು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ರಕ್ತ ಹೀನತೆಯಿಂದ ಏನಾಗಿರುತ್ತೆ ಅಂದರೆ ವಾಲ್ಯೂಮ್ ಆಫ್ ದ ಬ್ಲಡ್, ನಮಗೆ ಪೂರ್ತಿಯಾಗಿ 4ರಿಂದ 5 ಲೀಟರ್ ರಕ್ತ ನಮ್ಮ ದೇಹದಲ್ಲಿ ಚಲಿಸ್ತಾ ಇರುತ್ತೆ. ಈ ಒಂದು 4ರಿಂದ 5 ಲೀಟರ್ ರಕ್ತ ಚಲಿಸ್ತಾ ಇರಬೇಕಾದ್ರೆ ಈ ರಕ್ತಹೀನತೆಯ ಕಾರಣದಿಂದ ವಾಲ್ಯೂಮ್ ಏನಾದ್ರು ಕಡಿಮೆ ಆಯಿತು ಅಥವಾ ನಾವು ಐರನ್ ಅಂಶ ಇಲ್ಲದೆ ರಕ್ತಹೀನತೆ ಆಗಿದೆ ಅಂತ ಹೇಳಿದರೆ, ಈ ವಾಲ್ಯೂಮ್ ಕಡಿಮೆ ಆಯಿತು ಅಂತ ಹೇಳಿದರೆ ಚೆಸ್ಟಲ್ಲಿ ಅಂತ ಹೇಳಿದರೆ ಎದೆಯಲ್ಲಿ ನೋವು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ವಾಲ್ಯೂಮ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ವಾಲ್ಯೂಮ್ ಯಾವಾಗ ಸಮಸ್ಥಿತಿಯಲ್ಲಿರುತ್ತೆ ಹಾರ್ಟು ಚೆನ್ನಾಗಿ ಬಡ್ಕೊಳ್ತಾ ಇರುತ್ತೆ. ಯಾವಾಗ ಕಡಿಮೆ ಆಗುತ್ತೆ ಹಾರ್ಟ್ ಬೇಗ ಬಡಿದು ಅದೇನು ಮಾಡುತ್ತೆ, ಹಾರ್ಟಿನ ಪೇನು ಅನಿಸುತ್ತೆ, ಬಟ್ ಆದರೆ ಅದು ಚೆಸ್ಟ್ ಪೇನ್ ಇರುತ್ತೆ. ಅಂದರೆ ನಮ್ಮ ಒಂದು ಹೃದಯದ ಅಕ್ಕಪಕ್ಕದ ಒಂದು ಮಸಲ್ಸ್, ನಮ್ಮ ಹೃದಯದ ಅಕ್ಕಪಕ್ಕದ ಒಂದು ಮಾಂಸಖಂಡಗಳೇನಿರುತ್ತಲ್ಲ ಅದು ಕ್ರ್ಯಾಂಪ್ಸ್ ಬರುತ್ತೆ ಅಂತ ಹೇಳಿದರೆ ಅವು ಜೋರಾಗಿ ಬಡ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಎದೆಯಲ್ಲಿ ನೋವು ಬರುವಂಥದ್ದು ಈ ರಕ್ತಹೀನತೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಲಕ್ಷಣ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ಲಕ್ಷಣ ರಕ್ತಹೀನತೆಯಲ್ಲಿ ಅಥವಾ ಎನೆಮಿಯಾದಲ್ಲಿ ಅಂತ ಹೇಳಿದರೆ ಹೆಡೇಕ್ ಬರ್ತಾ ಇರುತ್ತೆ, ತಿರ್ಗಾ ಹೆಡೇಕ್
ಬರ್ತಾ ಇರುತ್ತೆ. ಯಾಕೆ ಅಂತ ಹೇಳಿದರೆ ರಕ್ತಹೀನತೆ ಆದಾಗ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಒಂದು ಬ್ರೈನ್ಗೆ, ನಮ್ಮ ಒಂದು ಮೆದುಳಿಗೆ ಸರಿಯಾಗಿ ರಕ್ತ ತಲುಪ್ತಾ ಇರಲ್ಲ. ಹೀಗಾಗಿ ಅಲ್ಲಿ ನರಮಂಡಲಗಳು ಒಂದಿಷ್ಟು ತೊಂದರೆಗೆ ಒಳಗಾಗಿ, ಸ್ಟ್ರೆಸ್ಗೆ ಒಳಗಾಗಿ ಈ ತಲೆನೋವು ಬರೆಸುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ರಕ್ತಹೀನತೆಯ ಒಂದು ರೋಗದಲ್ಲಿ ಅಥವಾ ಎನೆಮಿಯ ಒಂದು ರೋಗದಲ್ಲಿ. ಹೀಗಾಗಿ ತಲೆನೋವು ಒಂದು ಮುಖ್ಯವಾದ ಒಂದು ಲಕ್ಷಣ ಈ ರಕ್ತಹೀನತೆಯಲ್ಲಿ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ಲಕ್ಷಣ ರಕ್ತಹೀನತೆಯಲ್ಲಿ ಅಂತ ಹೇಳಿದರೆ ಅಂಗೈ ಮತ್ತು ಅಂಗಾಲು ತಣ್ಣಗಿರುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ಅಂಗೈ ಅಂಗಾಲು ಸಮಸ್ಥಿತಿಯಲ್ಲಿ, ರಕ್ತ ಚೆನ್ನಾಗಿದೆ, ರಕ್ತ ಸಮಸ್ಥಿತಿಯಲ್ಲಿದೆ ಅಂತ ಹೇಳಿದರೆ ಅಂಗೈ ಅಂಗಾಲು ಯಾವಾಗಲೂ ಬೆಚ್ಚಗಾಗಿರುತ್ತೆ. ಆದರೆ ಅದೇ ರಕ್ತಹೀನತೆಯ ಒಂದು ರೋಗ ಇದೆ ಅಥವಾ ಎನೆಮಿಯ ಒಂದು ರೋಗವಿದೆ ಅಂತ ಹೇಳಿದರೆ ಅಂಗೈ ಮತ್ತು ಅಂಗಾಲುಗಳು ಪೂರ್ತಿಯಾಗಿ ಐಸಿ ಕೋಲ್ಡ್ ಆಗುತ್ತೆ. ಅಂತ ಹೇಳಿದರೆ ತಣ್ಣಗೆ ಜುಣಾಯಿಸುವ ಹಾಗೆ ಅಂಗೈ ಮತ್ತು ಅಂಗಾಲಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ರಕ್ತ ಚಲನವಲನೆ ಪೂರ್ತಿಯಾಗಿ ಅಂಗೈಗೆ ಅಂಗಾಲ್ಗೆ ಸರಿಯಾಗಿ ಆಗ್ತಾ ಇರಲ್ಲ. ಹೀಗಾಗಿ ಅಂಗೈ ಮತ್ತು ಅಂಗಾಲುಗಳು ಪೂರ್ತಿಯಾಗಿ ತಣ್ಣಗೆ ಆಗಿರುತ್ತೆ. ಇದು ಒಂದು ಮುಖ್ಯವಾದ ಲಕ್ಷಣ ಈ ರಕ್ತಹೀನತೆಯ ರೋಗದಲ್ಲಿ. ಇನ್ನೊಂದು ಮುಖ್ಯವಾದ ಲಕ್ಷಣ ರಕ್ತಹೀನತೆಯ ರೋಗದಲ್ಲಿ ಅಂತ ಹೇಳಿದರೆ ಲಾಸ್ ಆಫ್ ಅಪೆಟೈಟ್ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಹೊಟ್ಟೆ ಹಸಿತಾನೇ ಇರಲ್ಲ. ಯಾಕೆ ಅಂತ ಹೇಳಿದರೆ ಈ ರಕ್ತಹೀನತೆಯ ರೋಗದಲ್ಲಿ ಪೂರ್ತಿಯಾದ ಒಂದು ವ್ಯವಸ್ಥೆ ನಾಶವಾಗಿರುವುದರಿಂದ ಅಲ್ಲಿ ಐರನ್ ಡೆಫಿಷಿಯನ್ಸಿ ಇರುತ್ತೆ. ಅಂತ ಹೇಳಿದರೆ ಕಬ್ಬಿಣದ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಇರುವುದರಿಂದ ಎಷ್ಟೋ ಚಯಾಪಚಯದ ಕ್ರಿಯೆಗಳು ಸರಿಯಾಗಿ ನಡೀತಾ ಇರಲ್ಲ ಸ್ನೇಹಿತರೆ. ಹೀಗಾಗಿ ಅವ್ರಿಗೆ ಸರಿಯಾಗಿ ಆಹಾರನ ತಿನ್ನೋಕ್ಕೆ ಆಗ್ತಾ ಇರಲ್ಲ ಅಥವಾ ಹೊಟ್ಟೆನೇ ಹಸಿತಾ ಇರಲ್ಲ. ಹೊಟ್ಟೆ ಹಸಿದ್ರೂ ಸ್ವಲ್ಪನೇ ತಿಂತಾ ಇರ್ತಾರೆ. ಅವರು ಜಾಸ್ತಿ ಊಟನೇ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಹೀಗಾಗಿ ಹೊಟ್ಟೆ ಹಸಿದೇ ಇರುವುದು ಒಂದು ಪೂರ್ತಿಯಾದ ಒಂದು ಲಕ್ಷಣ ಈ ಒಂದು ರಕ್ತಹೀನತೆಯ ಒಂದು ರೋಗದಲ್ಲಿ. ಸ್ನೇಹಿತರೆ ಇನ್ನೂ ಒಂದು ಮುಖ್ಯವಾದ ಲಕ್ಷಣ ಏನು ಅಂತ ಹೇಳಿದರೆ ಇವರು ಅನ್ಡೈಜೆಸ್ಟೇಬಲ್ ಥಿಂಗ್ಸ್ನ ಕ್ರೇವ್ ಮಾಡ್ತಾ ಇರ್ತಾರೆ. ಅಂತ ಹೇಳಿದರೆ ಕುರ್ಕುರೆ ಅಥವಾ ಯಾವುದೇ ಒಂದು ನಮ್ಮ ದೇಹಕ್ಕೆ ಬೇಕಾಗಲಾರ್ದಕ್ಕಂಥ ಒಂದು ವಸ್ತುಗಳು ಅಂತ ಹೇಳಿದರೆ ಮಣ್ಣಾಗಿರ್ಬೋದು, ಬೂದಿ ಆಗಿರ್ಬೋದು ಅಥವಾ ಸುಣ್ಣ ಆಗಿರ್ಬೋದು, ಹೀಗೆ ಮಕ್ಕಳಲ್ಲಿ ನೋಡ್ತಕ್ಕಂಥದ್ದು ಸರ್ವೇಸಾಮಾನ್ಯವಾಗಿ ಕಂಡೇ ಬರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ದೇಹಕ್ಕೆ ಬೇಕಾಗಿರುವುದು ಸಿಕ್ಕದೆ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ ದೇಹ ಏನೇನಾದ್ರೂ ತಿನ್ನೋಕ್ಕೆ ಪ್ರಯತ್ನ ಮಾಡ್ತಾನೆ ರೋಗಿ. ಹೀಗಾಗಿ ರಕ್ತಹೀನತೆ ಏನಾದ್ರು ಇತ್ತು ಅಂತಂದ್ರೂ ಸಹಿತ ಅವರು ಜಂಕ್ ಫುಡ್ಗೆ ತುಂಬ ಅವರು ಅವಲಂಬಿಸ್ಬಿಟ್ಟಿರ್ತಾರೆ. ಜಂಕ್ ಫುಡ್ಡನ್ನು ತಿಂತಾ ಇರ್ತಾರೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತ ಹೇಳಿದರೆ ಯಾವುದೇ ಒಂದು ಅಪೌಷ್ಟಿಕವಾದ ಆಹಾರ ಕಣಗಳನ್ನು ತಿನ್ನಲಿಕ್ಕೆ ಶುರು ಮಾಡಿಬಿಡ್ತಾರೆ ಈ ರಕ್ತಹೀನತೆಯ ಒಂದು ರೋಗ ಏನಾದ್ರು ಇತ್ತು ಅಂತ ಹೇಳಿದರೆ. ಹೀಗಾಗಿ ಅಪೌಷ್ಟಿಕವಾದ ಒಂದು ಆಹಾರಗಳು ಮತ್ತು ಜಂಕ್ ಫುಡ್ಗಳನ್ನ ತಿನ್ನೋಕ್ಕೆ ಶುರು ಮಾಡ್ತಾರೆ. ಇದು ಒಂದು ಮುಖ್ಯವಾದ ಲಕ್ಷಣ ರಕ್ತಹೀನತೆಯ ಒಂದು ರೋಗ ಇತ್ತು, ಎನೆಮಿಯಾ ರೋಗ ಇತ್ತು ಅಂತ ಹೇಳಿದರೆ. ಇದಿಷ್ಟು ರಕ್ತಹೀನತೆಯ ಒಂದು ಲಕ್ಷಣಗಳು, ಕಾರಣಗಳು. ಈ ರಕ್ತಹೀನತೆ ಮುಖ್ಯವಾಗಿ ಐರನ್ ಡೆಫಿಷಿಯನ್ಸಿಯಿಂದ ಬರುತ್ತೆ, ಕಬ್ಬಿಣದ ಅಂಶ ಕಡಿಮೆ ಆಗೋದ್ರಿಂದ ಬರುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ. ರಕ್ತಹೀನತೆಗೆ ಇದು ಒಂದೇ ಕಾರಣ ಅಲ್ಲ, ಇನ್ನೂ ಹಲವಾರು ಕಾರಣಗಳು ಇದೆ. ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅದಲ್ಲ, ಇದು ಐರನ್ ಅಂದರೆ ಕಬ್ಬಿಣದ ಅಂಶ ಕಡಿಮೆ ಆಗಿ ಬರತಕ್ಕಂಥ ಒಂದು ರಕ್ತಹೀನತೆಯ ಒಂದು ದೇಹದ ಮೇಲಿನ ಪ್ರಭಾವಗಳು, ದೇಹದ ಮೇಲಿನ ಲಕ್ಷಣಗಳನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಮುಖ್ಯವಾದ ಕಾರಣ ಈ ರಕ್ತಹೀನತೆಗೆ ಅಂತ ಹೇಳಿದರೆ ದೀರ್ಘಕಾಲಿಕವಾಗಿ ಬರ್ತಕ್ಕಂಥ ಜ್ವರಗಳೂ ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಅಂದರೆ ಮಲೇರಿಯಾ ಜ್ವರ ಇದೆ, ಟೈಫಾಯ್ಡ್ ಜ್ವರ ಇದೆ, ಹೀಗೆ ದೀರ್ಘಕಾಲಿಕವಾಗಿ ಯಾವುದೇ ಒಂದು ಜ್ವರ ಬರ್ತಾ ಇದೆ ದೇಹಕ್ಕೆ ಅಂತ ಹೇಳಿದ್ರು ಸಹಿತ ಈ ರಕ್ತಹೀನತೆ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ರಕ್ತಹೀನತೆ ಒಂದು ರೋಗ ಬರುವುದು ಸರ್ವೇಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಪರಿಸ್ಥಿತಿ ರೋಗಿಯಲ್ಲಿ ಸ್ನೇಹಿತರೆ. ಸೊ ಇದಿಷ್ಟು ಲಕ್ಷಣಗಳು ಮತ್ತು ಇದಿಷ್ಟು ಕಾರಣಗಳು ಈ ರಕ್ತಹೀನತೆಗೆ. ಸೊ ಈ ರಕ್ತಹೀನತೆಯನ್ನು ನಾವು ಮನೆಮದ್ದಿಂದ ಹೇಗೆ ಸರಿ ಮಾಡ್ಕೊಳ್ಬೋದು ಅಂತ, ಇದು ಮನೆಮದ್ದಿಂದ ಸರಿ ಮಾಡುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಬೇರೆ ನಮ್ಮ ಕಬ್ಬಿಣದ ಅಂಶ ಕಡಿಮೆ ಇದೆ ಅದಕ್ಕೆ ರಕ್ತಹೀನತೆ ಆಗ್ತಾ ಇದೆ ಅಂತ ಹೇಳಿದರೆ ನೀವು ದಿನಂಪ್ರತಿ ಒಂದು ಸ್ವಲ್ಪ ಬೆಲ್ಲ ತಿಂತಾ ಇದ್ದೀರಿ, 10 ರಿಂದ 15 ಗ್ರಾಮ್ ಬೆಲ್ಲ 2 ಅಥವಾ 3 ಸಾರಿ ಡೈಲಿ ತಿಂತಾ ಇದ್ದೀರಿ ಅಂತ ಹೇಳಿದರೆ ಈ ರಕ್ತಹೀನತೆ, ಕಬ್ಬಿಣದ ಅಂಶದಿಂದ ಬರ್ತಕ್ಕಂಥ ರಕ್ತಹೀನತೆಯನ್ನು ಪೂರ್ತಿಯಾಗಿ ಗುಣ ಮಾಡುವಂಥ ಶಕ್ತಿ ನಮ್ಮ ಬೆಲ್ಲಕ್ಕಿದೆ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ತಪ್ಪು ಕಲ್ಪನೆ ಈ ರಕ್ತಹೀನತೆಯ ಬಗ್ಗೆ ಈಗ ನಮ್ಮ ಮಾಡರ್ನ್ ಮೆಡಿಸಿನ್ ಆಯಿತು ಅಥವಾ ಒಂದಿಷ್ಟು ಮೇಧಾವಿ ವೈದ್ಯರುಗಳು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ನೀವು ನಾನ್ ವೆಜ್ ತಿನ್ನಲ್ಲ ಹೀಗಾಗಿ ರಕ್ತಹೀನತೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನ್ ವೆಜ್ಜು ತಿಂದರೆ ನಮಗೆ ರಕ್ತ ಆಗಬೇಕು ಅಂತ ಎಲ್ಲೂ ಬರೆದಿಲ್ಲ ಸ್ನೇಹಿತರೆ. ಇದು ಎಲ್ಲ ವೆಸ್ಟರ್ನ್ ಒಂದು ಮೈಂಡ್ ಸೆಟ್ಟು. ಹೀಗಾಗಿ ನಾನ್ ವೆಜ್ ತಿಂದ್ರೇ ನಮಗೆ ರಕ್ತಹೀನತೆಯಿಂದ ಮುಕ್ತಿ ಅಂತಲೂ ಎಲ್ಲೂ ಇಲ್ಲ. ನಮ್ಮ
ಕ್ಯಾಲ್ಶಿಯಮ್ಮು, ಐರನ್ನು, ಫಾಸ್ಫರಸ್ಸು, ಜಿಂಕು ಎಲ್ಲವೂ ಸಹಿತ ನಮ್ಮ ವೆಜಿಟೇರಿಯನ್ ಫುಡ್ಡಲ್ಲಿ ಅಂತ ಹೇಳಿದರೆ ನಾವು ಸಸ್ಯಾಹಾರಿಗಳಲ್ಲೂ ಸಹಿತ ಪೂರ್ತಿಯಾಗಿ ಒಂದು ವ್ಯವಸ್ಥೆ ಇದೆ. ಈ ರಕ್ತಹೀನತೆ ಆಯಿತು, ಯಾವುದೇ ಒಂದು ಡೆಫಿಷಿಯನ್ಸಿ ನಮ್ಮ ದೇಹದಲ್ಲಿ ನಿರ್ಮಾಣವಾಗದೇ ಇರದ ಹಾಗೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಮಾಡ್ಕೊಳ್ಬೋದು ಸ್ನೇಹಿತರೆ. ಅದೇ ಒಂದು ತಪ್ಪು ಕಲ್ಪನೆಯನ್ನು ಈಗ ಟಿ ವಿ ಮಾಧ್ಯಮಗಳಾಯಿತು, ನಮ್ಮ ಪೇಪರ್ಗಳಾಯಿತು, ನಮ್ಮ ಮೇಧಾವಿ ಒಂದಿಷ್ಟು ವೈದ್ಯರುಗಳು ಏನು ಹೇಳ್ತಾ ಇರ್ತಾರೆ ಅಂತ ಹೇಳಿದರೆ, ನೀವು ನಾನ್ ವೆಜ್ ತಿನ್ನಲ್ಲ, ಹೀಗಾಗಿ ವಿಟಮಿನ್ B12 ಇಲ್ಲ, ವಿಟಮಿನ್ ಸಿ ಇಲ್ಲ, ವಿಟಮಿನ್ ಡಿ ಇಲ್ಲ, ಸುಮ್ಮನೆ ಹೇಳ್ತಾ ಇರ್ತಾರೆ. ಅವ್ರಿಗೆ ಅಷ್ಟೊಂದು ಅರಿವು ಇರಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮ ದೈವಿ ಶಕ್ತಿಯಿಂದ ಬರ್ತಕ್ಕಂಥ ಒಂದು ದೇಹ ಯಾವುದೇ ಒಂದು ಪರಿಸ್ಥಿತಿಗೆ ಅಡ್ಜಸ್ಟ್ ಆಗಿ ತನ್ನ ಒಂದು ರೋಗವನ್ನು, ತನ್ನ ಒಂದು ಸಮಸ್ಯೆಗಳನ್ನು ಪೂರ್ತಿಯಾಗಿ ಮೆಟ್ಟಿ ನಿಲ್ಲುವ ಒಂದು ಶಕ್ತಿ ನಮ್ಮ ದೇಹದಲ್ಲೇ ಇದೆ ಸ್ನೇಹಿತರೆ. ಹೀಗಾಗಿ ಈ ಆರೋಗ್ಯದ ಬಗ್ಗೆ ಮತ್ತು ರೋಗಗಳ ಬಗ್ಗೆ ಅರ್ಧ ಮಾಹಿತಿ ಇರುವವರು ಮಾತ್ರ ಈ ಒಂದು ಕ್ಲೇಮ್ಸ್ಗಳನ್ನು, ಈ ಒಂದು ಮಾತುಗಳನ್ನ ಹೇಳ್ತಾರೆ. ನಾನ್ ವೆಜಿಟೇರಿಯನ್ಸ್ ಬಹಳ ಸ್ಟ್ರಾಂಗು, ವೆಜಿಟೇರಿಯನ್ಸ್ ಪೂರ್ತಿಯಾಗಿ ವೀಕು ಅಂತ. ಸೊ ಹೀಗಾಗಿ ಈ ಒಂದು ಸಮಸ್ಯೆ ನಮ್ಮ ಒಂದು ದೇಶದಲ್ಲಿ ಇದ್ದೇ ಇದೆ. ಯಾಕೆ ಅಂತ ಹೇಳಿದರೆ, ನಾನ್ ವೆಜ್ ತಿನ್ನುವವರೇ ಬಹಳ ಗಟ್ಟಿ ಇರ್ತಾರೆ ಅಂತ. ಹಾಗೇನೂ ಇಲ್ಲ. ಹಾಗಾದರೆ ಆನೆ ಯಾಕೆ ಗಟ್ಟಿ ಇದೆ? ಆನೆ ಯಾಕೆ ಅಷ್ಟೊಂದು ಸಮೃದ್ಧವಾಗಿ ದೊಡ್ಡ ದೇಹದಿದೆ? ಆನೆಗೆ ನಾನ್ ವೆಜ್ ತಿನ್ನುತ್ತಾ? ಎಂದು ನಾನ್ ವೆಜ್ ತಿನ್ನಲ್ಲ ಆನೆಯೂ ಸಹಿತ ಒಂದು ದೊಡ್ಡ ದಷ್ಟಪುಷ್ಟವಾದ ಪ್ರಾಣಿ. ಹೀಗಾಗಿ ಈ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ನಡೆಯತಕ್ಕಂಥ ಒಂದು ಕಲಹ ಆಯಿತು, ಒಂದು ತಪ್ಪು ಕಲ್ಪನೆಗಳಾಯಿತು ಇದ್ದೇ ಇರುತ್ತೆ. ಆದರೆ ನಮ್ಮ ಒಂದು ಆಹಾರ ಪದ್ಧತಿ ಪೂರ್ತಿಯಾಗಿ ಪೌಷ್ಟಿಕವಾಗಿತ್ತು, ನಮ್ಮ ಒಂದು ಆಹಾರ ಪದ್ಧತಿ ಸರಿಯಾಗಿತ್ತು ಅಂತ ಹೇಳಿದರೆ ಯಾವುದೇ ಒಂದು ಡೆಫಿಷಿಯನ್ಸೀಸು, ಯಾವುದೇ ಒಂದು ಕೊರತೆಗಳು ನಮ್ಮ ದೇಹದಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಈ ರಕ್ತಹೀನತೆಯ ಅಂದರೆ ಐರನ್ ಡೆಫಿಷಿಯನ್ಸಿ, ಎನೇಮಿಯಾ, ಐರನ್ದ ಅಂಶ ಕಡಿಮೆ ಆಗುವುದರಿಂದ ಆಗತಕ್ಕಂಥ ರಕ್ತಹೀನತೆಯನ್ನು, ನಾವು ರಕ್ತದ ಅಂಶ ಜಾಸ್ತಿ ಆಗಬೇಕು ಅಂತಂದ್ರೂ ಸಹಿತ ಈ ಹಸಿರು ತರಕಾರಿಗಳಲ್ಲಿ ಕಬ್ಬಿಣದ ಅಂಶ ತುಂಬ ಇರುತ್ತೆ ಸ್ನೇಹಿತರೆ. ಹಸಿ ತರಕಾರಿಗಳು, ಹಸಿ ಸೊಪ್ಪಿನ ತರಕಾರಿಗಳೇನಾದ್ರು ತಿಂತಾ ಇದ್ವಿ ಅಂದರೆ ಅದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಜಿಂಕ್ ಇರುತ್ತೆ. ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ನಮಗೆ ದೇಹಕ್ಕೆ ಬೇಕಾದಂಥ ಎಲ್ಲ ಮಿನರಲ್ಸ್ಗಳು ಈ ಒಂದು ಹಸಿ ತರಕಾರಿಗಳಲ್ಲಿ ಇದೇ ಇರುತ್ತೆ. ಮತ್ತು ಮೊಳಕೆ ಬರಿಸಿದ ಕಾಳುಗಳನ್ನು ಸಹಿತ ಈ ಐರನ್ನು, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಮಿನರಲ್ಸು ಎಲ್ಲನೂ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಅರ್ಧಂಬರ್ಧ ಕುಚ್ಚಿದ ಈ ಕುಕ್ಕರಲ್ಲಿ ಮಾಡ್ತಕ್ಕಂಥ ಆಹಾರ ತಿನ್ನೋದ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ಡೆಫಿಷಿಯನ್ಸಿ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ನಾವು ವಾರದಲ್ಲಿ ಅಥವಾ ತಿಂಗಳಲ್ಲಿ ಅಥವಾ 15 ದಿವಸಕ್ಕೆ ಹಸಿ ತರಕಾರಿ ಮತ್ತು ಹಣ್ಣುಗಳನ್ನು ನಮ್ಮ ದೇಹದ 10% ಭಾಗವನ್ನು ನಾವೇನಾದ್ರು ತಿಂದ್ವಿ ಅಂತ ಹೇಳಿದರೆ, ಅಂತ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, 50 kg ಒಂದು ದೇಹ ಇತ್ತು ಅಂತ ಹೇಳಿದರೆ 500 ಗ್ರಾಮು ಹಣ್ಣುಗಳು, 500 ಗ್ರಾಮು ಹಸಿ ತರಕಾರಿ ಏನಾದ್ರು ತಿಂದಿದ್ದೇ ಆಯಿತು ಅಂತ ಹೇಳಿದರೆ ಯಾವುದೇ ಡೆಫಿಷಿಯನ್ಸಿ ತೊಂದರೆಗಳು, ಯಾವುದೇ ಒಂದು ಕೊರತೆ ನಮ್ಮ ದೇಹಕ್ಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದಿಷ್ಟು ಮನೆಮದ್ದಾಯಿತು ಅಂತ ಹೇಳಿದರೆ, ನಮ್ಮ ಹೋಮಿಯೋಪತಿಯಲ್ಲಿ ಈ ರಕ್ತಹೀನತೆಗೆ ಏನು ಮೆಡಿಸಿನ್ಸು ಅಂತ, ಈ ರಕ್ತಹೀನತೆಯನ್ನು ಪೂರ್ತಿಯಾಗಿ ನಾವು ವಿಶ್ಲೇಷಿಸ್ತೀವಿ ಅಂತ ಹೇಳಿದರೆ, ಒಂದೊಂದು ಸಾರಿ ಏನಾಗುತ್ತೆ ಅಂತ ಹೇಳಿದರೆ, ಸೋಡಿಯಂ ಕಡಿಮೆ ಇದ್ದರೂ ಸಹಿತ ರಕ್ತಹೀನತೆ ಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು ಯಾವುದೇ ಒಂದು ಕ್ಯಾಲ್ಶಿಯಂ ಕಡಿಮೆ ಇತ್ತಂದ್ರೂ ರಕ್ತಹೀನತೆ ಬರುವಂಥ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ಸೋಡಿಯಮ್ಮು, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಐರನ್ನು ಇವು ಎಲ್ಲವೂ ಒಂದು ಸೂಕ್ಷ್ಮ ಕಣಗಳಿಂದ ಮಾಡ್ತಕ್ಕಂಥ ಒಂದು ಔಷಧಿಗಳು ನಮ್ಮ ಹೋಮಿಯೋಪತಿಯಲ್ಲಿ ಇದೆ ಸ್ನೇಹಿತರೆ. ಹೀಗಾಗಿ ಈ ರೋಗಿಯ ಗುಣಲಕ್ಷಣಗಳನ್ನ ಪೂರ್ತಿಯಾಗಿ ವಿಶ್ಲೇಷಿಸಿದಾಗ ಏನಾಗುತ್ತೆ, ಯಾವುದೇ ಒಂದು ರೋಗಿಯ ಒಂದು ಗುಣಲಕ್ಷಣಗಳನ್ನು ಪೂರ್ತಿಯಾಗಿ ಯಾವ ಮೆಡಿಸಿನ್ಸ್ಗೆ, ಯಾವ ಒಂದು ಔಷಧಿಗೆ ಅದು ಪಾಯಿಂಟ್ ಮಾಡ್ತಾ ಇದೆ, ಯಾವ ಒಂದು ಔಷಧಿ ಪೂರ್ತಿಯಾಗಿ ಅವ್ರಿಗೆ ಹೊಂದ್ತಾ ಇದೆ ಅಂತ ನೋಡಿಬಿಟ್ಟು ನಾ ಔಷಧಿಯನ್ನು ಏನಾದ್ರು ಕೊಟ್ಟಿದ್ದೆ ಆಯಿತು ಅಂತ ಹೇಳಿದರೆ ಅವ್ರಿಗೆ ಹೊಟ್ಟೆ ಹಸಿಯೋಕ್ಕೆ ಶುರುವಾಗುತ್ತೆ. ಅವ್ರಿಗೆ ಬೇಕಾಗುವಂತಹ ಮಿನರಲ್ಸು ಆಹಾರದಲ್ಲಿ ತಿನ್ನುವ ಹಾಗೆ ನಮ್ಮ ಮೆಡಿಸಿನ್ಸು ಮಾಡುತ್ತೆ ಸ್ನೇಹಿತರೆ. ಆಮೇಲೆ ದೇಹದಲ್ಲಿ ಯಾವುದೇ ಒಂದು ಕಲುಷಿತವಾದ ಪದಾರ್ಥಗಳಿತ್ತಂದ್ರೂ ಸಹಿತ ಈ ಐರನ್ ಡೆಫಿಷಿಯನ್ಸಿ ಎನಿಮಿಯಾ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಕಲುಷಿತವನ್ನು ಪೂರ್ತಿಯಾಗಿ ಹೊರಗಾಕುವಂಥ ಒಂದು ಶಕ್ತಿ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ಗೆ ಇದೆ. ಹೀಗಾಗಿ ನಾವು ಕ್ಯಾಲ್ಶಿಯಂ ಯೂಸ್ ಮಾಡ್ತೀವಿ, ಐರನ್ ಯೂಸ್ ಮಾಡ್ತೀವಿ, ಫಾಸ್ಫರಸ್ ಯೂಸ್ ಮಾಡ್ತೀವಿ. ಹೀಗೆ ಹಲವಾರು ಔಷಧಿಗಳು ಈ ಎನೇಮಿಯಾಕ್ಕೆ ಅಥವಾ ರಕ್ತಹೀನತೆಯ ಸಮಸ್ಯೆಗೆ ನಮ್ಮ ಹೋಮಿಯೋಪತಿಯಲ್ಲಿ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಸೊ ಹೀಗಾಗಿ ಇದಿಷ್ಟು ಮಾಹಿತಿ ಈ ರಕ್ತಹೀನತೆಯ ಬಗ್ಗೆ, ರಕ್ತಹೀನತೆಯ ಒಂದು ಕಾರಣಗಳು, ಲಕ್ಷಣಗಳು ಮತ್ತು ಅದರ ಉಪಚಾರ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ಬೋದು ಮತ್ತು ನಮ್ಮ ಹೋಮಿಯೋಪತಿಯಲ್ಲಿ ಹೇಗೆ ಮಾಡ್ಬೋದು ಅನ್ನೋ ಪೂರ್ತಿಯಾದ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋನ ಕಳಿಸಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.